ದುಡ್ಡಿದ್ರೆ ಸಿಗುತ್ತೆ ಡಿಗ್ರಿ ಪಿಎಚ್ಡಿ, ಮನೇಲೇ ಇದ್ರೂ ಸಿಗುತ್ತೆ ಸರ್ಟಿಫಿಕೇಟ್. ಬೆಂಗಳೂರಲ್ಲಿ ಸರಸ್ವತಿಯ ಮಾರಾಟ. ನೀವು ಮನೇಲೆ ಕೂತೆ ಬಿಎ, ಬಿಕಾಂ, ಬಿಎಸ್ಸಿ ಮಾಡ್ಕೊಳ್ಬೇಕಾ? ಕೆಲಸ ಮಾಡ್ತಾನೆ ಎಂಬಿಎ, ಎಂಎಸ್ಸಿ ಮುಗಿಸ್ಕೊಳ್ಬೇಕಾ? ಅಥವಾ ಪ್ರಬಂಧ ಮಂಡಿಸದೇನೆ ಪಿಎಚ್ಡಿ ಪಡಿಬೇಕಾ? ಡೋಂಟ್ ವರಿ, ಜೇಬು ತುಂಬಾ ಕಾಸಿದ್ರೆ ನಿಮ್ಮ ಕೆಲಸ ಮುಗೀತು ಅಂತಾನೆ ಅರ್ಥ. ಬೆಂಗಳೂರಿನ ರಾಜಾಜಿನಗರದಲ್ಲೊಂದು ಅಂಗಡಿ ತೆರೆದುಕೊಂಡು ಕುಳಿತಿರುವ ಲಕ್ಷ್ಮಿ ಆಂಟಿ ಸರಸ್ವತಿಯನ್ನೇ ಮಾರಾಟಕ್ಕಿಟ್ಟಿದ್ದಾಳೆ. ಆಕೆಯ ಅಂಗಡಿಯಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಡಾಕ್ಟರೇಟ್ ತನಕ ಎಲ್ಲವೂ ಆಫ್ ರೇಟ್, ಚೀಪ್ ರೇಟ್ ನಲ್ಲಿ ಸಿಗ್ತವೆ. ಆಕೆಯ ಶಿಕ್ಷಣ ಸೇವೆ ರಹಸ್ಯ ಕ್ಯಾಮ್ರಾದಿದ್ರೂ ಬಯಲಾಗಿದೆ. ಅದನ್ನ ನೀವೇ ನೋಡಿ. ಇವರೇ ತಮ್ಮನ್ನು ತಾವು ಶಿಕ್ಷಣ ಸೇವೆಗೆ ಸಮರ್ಪಿಸಿಕೊಂಡಿರುವ ಲಕ್ಷ್ಮಿ ಆಂಟಿ. ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿನೋ ದೊಡ್ಡ ದೊಡ್ಡ ಡಿಗ್ರಿ ಪಡೆಯೋದಕ್ಕೆ ಹೆಣಗಾಡೋರನ್ನ ನೋಡೋಕಾಗದೆ ಇವರೊಂದು ಶಿಕ್ಷಣ ಸಂಸ್ಥೆಯನ್ನ ತೆಗೆದಿದ್ದಾರೆ. ಶ್ರೀ ಮಂಜುನಾಥ ಎಜುಕೇಶನ್ ಸೊಸೈಟಿ ಅಂತ ಅದರ ಹೆಸರು. ಅದು ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿದೆ. ಇನ್ನೂ ಕರೆಕ್ಟ್ ಆಗಿ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದ್ರೆ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ನಿಂದ 2 ಸಲ ಎಡವು ಬಿದ್ರೆ ಸಿಗುವ ಅಂತರದಲ್ಲಿದೆ. ಇಲ್ಲಿ ಲಕ್ಷ್ಮಿ ಆಂಟಿ ಸಾಕ್ಷಾತ್ ಸರಸ್ವತಿಯನ್ನೇ ಸೇಲಿಗಿಟ್ಟಿದ್ದಾಳೆ ಅನ್ನೋ ಸುದ್ದಿ ತಿಳಿದು ಬಂದಾಗಲೇ ಈ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆದದ್ದು. ನಮ್ಮ ಕಸಿನ್ ಬ್ರದರ್ ತಿಮ್ಮರಾಜು ಅನ್ನೋನಿಗೆ ಬಿಎಸ್ಸಿ ಮಾರ್ಕ್ಸ್ ಕಾರ್ಡ್ ಬೇಕಿತ್ತು ಅಂತ ಹೋದ್ರೆ ಪಿಯುಸಿದು ಸೇರಿಸಿ ತಗೊಂಡು ಬಿಡಿ ಅಂತ ಮಾತಿಗಿಳಿದ ಆಂಟಿ ಸಮ ದುಡ್ಡು ಪೀಕಿದಳು. ಹದಿನೈದೇ ದಿನಗಳಲ್ಲಿ ಮಗಧ ಯೂನಿವರ್ಸಿಟಿಯ ಮಾರ್ಕ್ಸ್ ಕಾರ್ಡ್ ರೆಡಿ. ಜಾಸ್ತಿ ಅಲ್ವಾ? ಬಿಎಸ್ಸಿ, ಬಿಸಿಎ, ಬಿಬಿಎ ಮೂರು ಒಂದು ರೇಟ್ ಇರುತ್ತೆ. ನಮಗೆ ಬಿಎ, ಬಿಕಾಂ ಒಂದು ರೇಟ್ ಇರುತ್ತೆ. ಅದು ಕಾರ್ಡ್ ಕೊಡಲ್ವಾ? ಅದು ತಿಮ್ಮರಾಜಿಗೆ ಕೊಡ್ತೀನಿ, ಇದಕ್ಕೆ ಬರಲ್ಲ. ಇದು ಡೆಲ್ಲಿ ಬೋರ್ಡ್ ಇದೆ, ಇದು ಮಗದ್ ಬೋರ್ಡು. ಇದು ಯೂನಿವರ್ಸಿಟಿ ಒಳಗೆ ಹೋಗಿ ನಾನೇ ತಗೊಂಡ್ಬರ್ತೇನೆ. ಅಲಹಾಬಾದ್ ಹೇಳಿದೆ, ಅದು 5 ತಿಂಗಳು ತಗೊಂಡ್ಬಂದೆ. 5 ತಿಂಗಳಿಗೆ ಯಾರು ಕೈಗೆ ರೆಡಿ ಇಲ್ಲ. ಬಿಕಾಸ್ ಇದೆಲ್ಲ 5 ತಿಂಗಳು ಕೆಲಸ ಅಲ್ವೇ ಅಲ್ಲ. ಇದು ದುಡ್ಡು ಕೊಟ್ಟ ತಕ್ಷಣ ತಗೊಂಡು ಹೋಗ್ತಾ ಇರಬೇಕು. ಅಬಾಬಾಬಾಬಾಬಾ, ರೇಟ್ ಬೋರ್ಡೇ ಇಟ್ಕೊಂಡು ಕುಂತ್ಬಿಟ್ಟವಳೆ ಆಂಟಿ. ಈಕೆ ಆಡಿದ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಬಿಟ್ರೆ ಕಷ್ಟಪಟ್ಟು ಓದಿದವರು ಕೆರೆನೋ ಬಾವಿನೋ ನೋಡ್ಕೋಬೇಕಷ್ಟೇ. ಸ್ಯಾಂಪಲ್ಗೆ ಅಂತ ಇಲ್ಲೊಂದಷ್ಟಿದೆ ನೋಡಿ. ಇನ್ನು ಪಿಎಚ್ಡಿ ಪದವಿ ಪಡೆಯೋದು ಹೆಂಗೆ ಅಂತ ಈ ಮೇಡಮ್ನವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಪಿಎಚ್ಡಿ ಅಂದ್ರೆ ಕರ್ಕೊಂಡೋಗಿ 2 ಲಕ್ಷ ಕರ್ಕೊಂಡೋಗಿ ಫಾರ್ಮ್ ತಂದು ಕೊಡಿ. 15,000 ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಬೇಕು. ಇಲ್ಲ ನಿಮ್ಮ 40,000 ರೂಪಾಯಿ ತಂದ್ಕೊಂಡು ನಾನು ಫಾರ್ವರ್ಡ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ನೀವು ಮಿಕ್ಕಿದ ಕಟ್ಟಿಬಿಡಿ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ 12 ಫೋಟೋ ಬೇಗ ತಂದುಕೊಡ್ಬೇಕು. ಡಿಡಿ ತಗೊಂಡು ಡಿಡಿ ಇಲ್ಲಾಂದ್ರೆ ದುಡ್ಡು ಅಂದ್ರೆ ಅವರೇ ಬರ್ಬೇಕು ನಮ್ಮ ಜೊತೆ. ಯೂನಿವರ್ಸಿಟಿಗೆ ಬರ್ಬೇಕು, ಡೆಲ್ಲಿಗೆ ಬರ್ಬೇಕು. ಅವ್ರು ಬರೀಬೇಕಾ ಬಂದು? ಬರೆಯೋದಲ್ಲ, ಅಲ್ಲೇ ಬರ್ಬೇಕು. ಹೌದಾ, ಸರಿ. ಅವರೇ ಬರ್ಬೇಕು. ಇವೆಲ್ಲ ಖಾಲಿ ಪೀಲಿ ಮಾತುಗಳಾದವು. ತಿಮ್ಮರಾಜು ಅನ್ನೋ ಕ್ಯಾರೆಕ್ಟರ್ನ ಮುಖ ಕೂಡ ನೋಡದೆ ಪಿಯುಸಿ ಮತ್ತು ಬಿಎಸ್ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಲು ಲಕ್ಷ್ಮಿ ಆಂಟಿ.
ನಿಜ ಹೇಳಬೇಕು ಅಂದ್ರೆ ತಿಮ್ಮರಾಜು ಅನ್ನೋ ಹೆಸರು ಮಾತ್ರ ಇದ್ದದ್ದು ನಿಜ. ಆದ್ರೆ ಆತ ಗೊಟಕ್ಕಂದು ಯಾವುದೋ ಕಾಲವಾಗಿದೆ. ಹೀಗೆ ಸತ್ತ ಹುಡುಗನಿಗೆ ಕೂಡ ಡಿಗ್ರಿ ಕೊಡೋದೇನು ಕಡಿಮೆ ಶಿಕ್ಷಣ ಸೇವೆನೇನ್ರಿ? ಇವರ ಈ ಅನುಪಮ ಸೇವೆಯ ಫುಲ್ ಡೀಟೇಲ್ಸ್ ಇವತ್ತು ರಾತ್ರಿ 8:30 ಗಂಟೆಗೆ ವಿಶೇಷ ಕಾರ್ಯಕ್ರಮದಲ್ಲಿ ಬರುತ್ತೆ ನೋಡಿ. ಆ ಕಾರ್ಯಕ್ರಮದ ಹೆಸರೇ ಲಕ್ಷ್ಮೀ ಆಂಟಿ ಅಂಗಡಿಯಲ್ಲಿ ಸರಸ್ವತಿ ಫಾರ್ ಸೇಲ್. ನಮ್ಮಲ್ಲೂ ಉನ್ನತ ಶಿಕ್ಷಣ ಇಲಾಖೆ ಅಂತ ಒಂದು ಇದೆ. ಅವರೇನಾದ್ರೂ ಕಣ್ಣು ಬಿಟ್ಕೊಂಡು ಈ ವರದಿ ನೋಡಿ ಲಕ್ಷ್ಮೀ ಆಂಟಿಗೆ ಆಕೆಯ ಅಂಗಡಿಗೆ ಸೂಕ್ತ ಸನ್ಮಾನ ಮಾಡ್ತಾರೇನೋ ನೋಡೋಣ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.